ಜೈ ಭಾರತ್ ವಂದೇ ಮಾತರಂ. ಆಪರೇಷನ್ ಸಿಂಧೂರ ಆದ ನಂತರ ಕೆಲವೊಂದು ವಿಭಾಗಗಳಲ್ಲಿ ಭಾರತ ಇನ್ನಷ್ಟು ಬಲಿಷ್ಠವಾಗಲು ಬಯಸುತ್ತಿದೆ. ಭಾರತದ ಮಿತ್ರ ರಾಷ್ಟ್ರ ಆಗಿರುವಂತಹ ರಷ್ಯಾದಿಂದ R-37M ಎಂಬ ಮಿಸೈಲ್ ಅನ್ನು ಪಡೆದುಕೊಳ್ಳಲು ಮುಂದಾಗುತ್ತಿದೆ. ಅಕಸ್ಮಾತ್ ಈ ಮಿಸೈಲ್ ಏನಾದರೂ ಭಾರತದ ಬತ್ತಳಿಕೆ ಸೇರಿದರೆ ಶತ್ರು ರಾಷ್ಟ್ರಗಳು ನಡುಗುವುದು ಗ್ಯಾರಂಟಿ. ಯಾಕೆಂದರೆ ಈ ಮಿಸೈಲ್ನ ವಿಶೇಷತೆವೇ ಆ ರೀತಿ ಇದೆ. ಇದೊಂದು ಲಾಂಗ್ ರೇಂಜ್ ಏರ್ ಟು ಏರ್ ಮಿಸೈಲ್ ಆಗಿದೆ. ಭಾರತಕ್ಕೆ ಮಾರಾಟ ಮಾಡಲು ರಷ್ಯಾವು ಕೂಡ ತನ್ನ ಗ್ರೀನ್ ಸಿಗ್ನಲ್ ಅನ್ನು ಕೂಡ ನೀಡಿದೆ. ಇನ್ನು ಈ ಮಿಸೈಲ್ನ ಬಗ್ಗೆ ಹೇಳಬೇಕಾದರೆ ಇದರ ರೇಂಜ್ ಸುಮಾರು 300ರಿಂದ 400 ಕಿಲೋಮೀಟರ್ ಇದೆ. ಇದು ಗಂಟೆಗೆ ಸುಮಾರು 7,500 ಕಿಲೋಮೀಟರ್ ಸ್ಪೀಡ್ನಲ್ಲಿ ಚಲಿಸುತ್ತದೆ. ಈ ಮಿಸೈಲ್ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುತ್ತದೆ. ಈ ಮಿಸೈಲ್ನ ಸ್ಪೆಷಾಲಿಟಿ ಏನೆಂದರೆ ಇದು ಅವಕಾಶ್ ಏರ್ಕ್ರಾಫ್ಟ್ ಇರ್ಬೋದು. ಈ ಅವಕಾಶ್ ಅಂದರೆ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಆ್ಯಂಡ್ ಕಂಟ್ರೋಲ್ ಸಿಸ್ಟಮ್. ಈ ವಿಮಾನ ಶತ್ರು ರಾಷ್ಟ್ರಗಳ ವಿಮಾನಗಳನ್ನು ರಡಾರ್ ಮುಖಾಂತರ ಪತ್ತೆ ಹಚ್ಚುತ್ತೆ. ಇದು 360 ಡಿಗ್ರಿಯಿಂದಲೂ ಶತ್ರು ರಾಷ್ಟ್ರಗಳ ಏರ್ಕ್ರಾಫ್ಟ್ ಇರ್ಬೋದು, ಹೆಲಿಕಾಪ್ಟರ್ ಇರ್ಬೋದು, ಹೀಗೆ ಕೆಲವೊಂದು ಆಯುಧಗಳನ್ನು ಈ ಅವಕಾಶ್ ಡಿಟೆಕ್ಟ್ ಮಾಡುತ್ತೆ. ಅವುಗಳನ್ನು ಹೊಡೆದುರುಳಿಸಲು ಈ ಮಿಸೈಲ್ ತುಂಬ ಪರಿಣಾಮಕಾರಿಯಾಗಿದೆ. ಇನ್ನು ಆಕಾಶದ ಮಧ್ಯೆ ಫೈಟರ್ ಜೆಟ್ಗಳಿಗೆ ಇಂಧನ ತುಂಬಿಸುವ ವಿಮಾನವನ್ನು ಹೊಡೆದುರುಳಿಸಲು ಈ ಮಿಸೈಲ್ ತುಂಬ ಪರಿಣಾಮಕಾರಿಯಾಗಿ ಸಾಬೀತಾಗಿದೆ. ಈ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಪಾಕಿಸ್ತಾನದ ಅವಕಾಶ್ ಅನ್ನು ಹೊಡೆದುರುಳಿಸಲು ಭಾರತ ತನ್ನ ಬೇರೆ ಮಿಸೈಲ್ ಅನ್ನು ಬಳಸಿಕೊಂಡಿತ್ತು. ಈಗ ರಷ್ಯಾದಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಿಸೈಲ್ ಅನ್ನು ಖರೀದಿಸಲು ಮುಂದಾಗುತ್ತಿದೆ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ಭಾರತ ರಷ್ಯಾದಿಂದ ಇಂತಹ 300 ಮಿಸೈಲ್ ಅನ್ನು ಪಡೆದುಕೊಳ್ಳಲಿದೆ. ಅದರ ಟೋಟಲ್ ವೆಚ್ಚ $1.2 ಲಕ್ಷ ಕೋಟಿ ಆಗಿದೆ. ರಷ್ಯಾ ಹಾಗೂ ಭಾರತ ಜೊತೆ ಜಂಟಿಯಾಗಿ ನಿರ್ಮಿಸಿದಂತಹ ಸುಖೋಯ್ MK-30I ಇದೆ. ಇನ್ನು ಆ ಫೈಟರ್ ಜೆಟ್ನಲ್ಲಿ ಈ ಮಿಸೈಲ್ ಅನ್ನು ಅಳವಡಿಸಿಕೊಳ್ಳಬಹುದು. ಭಾರತವು ಕೂಡ ಈ ಮಿಸೈಲ್ ಖರೀದಿಸುವುದರ ಬಗ್ಗೆ ಒಂದು ಫೈನಲ್ ಹಂತಕ್ಕೆ ಬಂದಿದೆ. ಈ ಮಿಸೈಲ್ ಭಾರತಕ್ಕೆ ಬಂದಿದ್ದೇ ಆದಲ್ಲಿ ಭಾರತದ ಶಕ್ತಿ ಇನ್ನಷ್ಟು ಹೆಚ್ಚಾಗಲಿದೆ.